ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಅಶೋಕಸ್ತಾರಣಸ್ತಾರಶೂರಶೌರಿರ್ಜನೇಶ್ವರಃ ಅನುಕೂಲಶತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ತಾರಹ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಓಂಕಾರ ಅಕಾರ ಉಕಾರ ಮಕಾರ ನಾದ ಬಿಂದು ಕಳ ಶಾಂತ ಅತಿಶಾಂತ ಎಂಬುವಂತಹ 8 ಅಕ್ಷರಗಳನ್ನು ಒಳಗೊಂಡಿವೆ. ಅವು ಆ ಅಕ್ಷರಗಳು ಕ್ರಮವಾಗಿ ವಿಶ್ವ ತೈಜಸ ಪ್ರಾಜ್ಞ ತುರೀಯ ಆತ್ಮ ಅಂತರಾತ್ಮ ಪರಮಾತ್ಮ ಹಾಗೂ ಜ್ಞಾನಾತ್ಮ ಎಂಬ 8 ರೂಪಗಳು ವಾಚ್ಯವಾಗಿದೆ ಅಂತ ಹೇಳ್ತಾ ಇವತ್ತು ಇನ್ನು ಒಂದೊಂದು ಅಕ್ಷರವು ಆ ಭಗವಂತ ಏನು 8 ಅಕ್ಷರಗಳಿದೆ, ಒಂದೊಂದು ಅಕ್ಷರ ಭಗವಂತ ಏನೇನು ಕಾರ್ಯಗಳನ್ನು ಮಾಡ್ತಾನೆ ಎಂಬುವಂತಹ ವಿಷಯವನ್ನು ನಮಗೆ ಹೇಳ್ತಾ ಇದ್ದಾರೆ. ಯತೋ ಅಕಾರಃ ಸದಾ ವಿಷ್ಣೋರ್ವಾಚಕತ್ವೇನ ಸಂಸ್ಥಿತಃ ತಸ್ಮಾದ್ ವರ್ಣತ್ರಯಾತ್ಮಾಯಂ ಪ್ರಣವೋಪಿ ತ್ರಯಾತ್ಮಕಂ ಹರಿಮೇವ ಸದಾ ವ್ಯಕ್ತಿ ನೈವಾನ್ಯಂ ಕಂಚನ ಕ್ವಚಿತ್. ಸೃಷ್ಟಿಕರ್ತ ಬ್ರಹ್ಮನಾಮ ಯೋ ಅಸೃಜಚ್ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ ಸೋ ಅಕಾರಾರ್ಥೋ ಜನಾರ್ದನಃ. ವೈಕುಂಠಲೋಕ ಆಸ್ತೇನ ದ್ವಿತೀಯ ವಪುಷಾ ಹರಿಃ. ಉಕಾರವಾಚ್ಯಃ ಸ ವಿಭುರ್ನೃಸಿಂಹೋ ರುದ್ರನಾಮಕಃ. ರೌದ್ರತ್ವಾತ್ ಸ ಶಿವಸ್ಯಾಪಿ ಸ್ರಷ್ಟಾ ಸಂಹಾರಕಾರಕಃ. ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥಃ ಪ್ರಕೀರ್ತಿತಃ. ಏವಂ ತ್ರ್ಯಾತ್ಮಕಂ ವಿಷ್ಣುಂ ಪ್ರಣವೋಪಿ ತ್ರಯಾತ್ಮಕಃ. ಏಕಂ ಪೃಥಗಿವಾಚಷ್ಟೇ ಬಿಂದುರ್ವ್ಯಕ್ತನಿರುದ್ಧಕಂ. ಪ್ರದ್ಯುಮ್ನಾದೀನ್ ನಾದಪೂರ್ವಾಃ ಸರ್ವಾನ್ ನಾರಾಯಣಾತ್ಮಕಾನ್. ಪದ್ಮನಾಭಾಧಿಕಾ ಏವ ಮೂರ್ತಿರ್ನಾರಾಯಣೋತ್ತರಾಃ. ಪ್ರಣವೋ ಅಯಮವದತ್ಯಷ್ಟೌ ತಸ್ಮಾನ್ನಾನ್ಯಾಭಿದಾಯಕಃ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ತತ್ವಸಾರ ಗ್ರಂಥದ ವಾಕ್ಯವನ್ನು ಉಲ್ಲೇಖ ಮಾಡಿದ್ದಾರೆ. ಕೇಶವಾದಿ 12 ಮೂರ್ತಯಃ ಉತ್ಕ್ರಮೇಣ ಪಠ್ಯಂತೆ ಚೇತ್ ದಾಮೋದರ. ಪ್ರಥಮ ಪದ್ಮನಾಭಃ, ದ್ವಿತೀಯ ತದಾದ್ಯಾಃ ಋಷಿಕೇಶ ಪ್ರಮುಖಾಃ ಮೂರ್ತಯಃ. ತಾಸು ಮಾಧವಃ ಅಷ್ಟಮಾ ಮೂರ್ತಿಃ ನಾರಾಯಣೋತ್ತರಾ ಚ ಸಂಭವತಿ. ಏತದೇವ ಪದ್ಮನಾಭಾಧಿಕ ಇತ್ಯಾದಿನ ಅಭಿಪ್ರೇತಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ
ಪ್ರಮಾಣ ಏನು ಹೇಳ್ತಾ ಇದೆ ಎಂಬುವಂಥದ್ದನ್ನು ನೋಡೋಣ. ನಾವು ಓಂಕಾರದಲ್ಲಿ 8 ಅಕ್ಷರಗಳು, ಅದರಲ್ಲಿ ಮೊದಲನೇ ಅಕ್ಷರ ಅಕಾರ. ಆ ಇತಿ ಬ್ರಹ್ಮ, ಆ ಎಂಬೋ ಅಕ್ಷರ ಪರಬ್ರಹ್ಮನನ್ನೇ ಹೇಳ್ತಾ ಇದೆ, ಅದನ್ನೇ ಹೇಳ್ತಾ ಇದ್ದಾರೆ. ಓಂಕಾರಕ್ಕೆ ಮೂಲವಾದಂತಹ ಅಕಾರ ಭಗವದ್ವಾಚಕವಾಗೇ ಇದೆ. ಅದರ ವ್ಯಾಖ್ಯಾನ ರೂಪವಾದ ಓಂಕಾರವೂ ಕೂಡ ಭಗವಂತನನ್ನೇ ಹೇಳುತ್ತೆ, ಇನ್ಯಾರನ್ನೂ ಹೇಳುವುದಿಲ್ಲ ಎಂದು ತತ್ವಸಾರ ಹೇಳ್ತಾ ಇದೆ. ಇನ್ನು ಚತುರ್ಮುಖನಲ್ಲಿ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ ಅಂತ, ಚತುರ್ಮುಖ ಬ್ರಹ್ಮನಲ್ಲಿ ಅಂತರ್ಯಾಮಿಯಾಗಿ ಸೃಷ್ಟಿ ಕಾರ್ಯ ನಡೆಸ್ತಾನೆ ಭಗವಂತ. ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ಬ್ರಹ್ಮ ನಾಮಕನಾಗಿ, ಬ್ರಹ್ಮರೂಪನಾಗಿ, ಬ್ರಹ್ಮಾಂತರ್ಗತನಾಗಿ, ಬ್ರಹ್ಮನಿಂದ ಭಿನ್ನನಾಗಿ ಭಗವಂತ ಆ ಸೃಷ್ಟಿ ಕಾರ್ಯ ಮಾಡ್ತಾನೆ. ಆ ಬ್ರಹ್ಮನಾಮಕ ಭಗವದ್ರೂಪ ಓಂಕಾರದ ಅಕಾರದಿಂದ, ಅಂದರೆ ಆ ಓಂಕಾರದಲ್ಲಿರುವ 8 ಅಕ್ಷರಗಳು, ಆ ಅಕ್ಷರವಾಚ್ಯ ಭಗವದ್ರೂಪಗಳು ಯಾವ ಯಾವ ಭಗವದ್ರೂಪ ಈ ಜಗತ್ತಿನಲ್ಲಿ ಯಾವ ಯಾವ ಕಾರ್ಯಗಳನ್ನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಕಾರವಾಚ್ಯನಾದಂತಹ ಭಗವಂತ ಬ್ರಹ್ಮನಲ್ಲಿದ್ದು ಅಂತರ್ಯಾಮಿಯಾಗಿ ಬ್ರಹ್ಮನಾಮಕನಾಗಿ, ಆ ಬ್ರಹ್ಮನಾಮಕ ಭಗವದ್ರೂಪ ಓಂಕಾರ ಅಕಾರದಿಂದ ಪ್ರತಿಪಾದ್ಯವಾಗತ್ತೆ, ಸೃಷ್ಟಿ ಕಾರ್ಯ ಮಾಡ್ತಾನೆ. ಇನ್ನು ಅಕಾರ ಉಕಾರ, ಉಕಾರದಿಂದ ವಿಷ್ಣುರೂಪ ಭಗವಂತನು ವೈಕುಂಠಲೋಕದಲ್ಲಿದ್ದು ಸೃಷ್ಟಿ ಸ್ಥಿತಿ ಪೋಷಣೆ ಮಾಡ್ತಾನೆ, ಪಾಲನೆ ಮಾಡ್ತಾನೆ. ಉಕಾರದಿಂದ ವಿಷ್ಣುರೂಪನು ವೈಕುಂಠದಲ್ಲಿದ್ದು ಪರಿಪಾಲನೆ ಮಾಡ್ತಾನೆ. ಇನ್ನು ಮಕಾರದಿಂದ ಶಿವಾಂತರ್ಯಾಮಿಯಾಗಿ, ರುದ್ರನಲ್ಲಿ ಅಂತರ್ಯಾಮಿಯಾಗಿ ಸಂಹಾರ ಕಾರ್ಯವನ್ನು ನೃಸಿಂಹರೂಪಿ ಭಗವಂತನು ಮಾಡ್ತಾನೆ. ಅಂದರೆ ಮಕಾರದಿಂದ ನೃಸಿಂಹರೂಪಿ ಭಗವಂತನು ಶಿವನಲ್ಲಿ ಅಂತರ್ಯಾಮಿಯಾಗಿ, ರುದ್ರಾಕಾರನಾಗಿ, ರುದ್ರನಾಮಕನಾಗಿ, ರುದ್ರಾಂತರ್ಯಾಮಿಯಾಗಿ, ರುದ್ರನಿಂದ ಭಿನ್ನನಾಗಿ ನೃಸಿಂಹರೂಪಿ ಭಗವಂತನು ಮಕಾರದಿಂದ, ಮಕಾರವಾಚ್ಯನಾಗಿ, ಮಕಾರದಿಂದ ಅವನು ನೃಸಿಂಹರೂಪಿ ಭಗವಂತ ಸಂಹಾರ ಕಾರ್ಯವನ್ನು ಮಾಡ್ತಾನೆ. ಇನ್ನು ಅಕಾರ ಉಕಾರ ಮಕಾರ ನಾದ, ನಾದದಿಂದ ಪ್ರದ್ಯುಮ್ನ ರೂಪಿ ಭಗವಂತನು ಮತ್ತು ಬಿಂದು ಅನಿರುದ್ಧನು, ಬಿಂದುವಿನಿಂದ ಅನಿರುದ್ಧ ರೂಪಿ ಭಗವಂತನು ಬಿಂದುವಿನಿಂದಲೂ, ಸಂಕರ್ಷಣನು ಕಳಾ ವರ್ಣದಿಂದಲೂ, ವಾಸುದೇವನು ಶಾಂತದಿಂದ, ನಾರಾಯಣನು ಅತಿಶಾಂತದಿಂದ ವಾಚ್ಯವಾಗಿದ್ದಾರೆ. ಅಂದರೆ ಒಟ್ಟಾರೆ ಓಂಕಾರದಲ್ಲಿರುವ ಅಕಾರ ಉಕಾರ ಮಕಾರ ನಾದ ಬಿಂದು ಕಳಾ ಶಾಂತ ಅತಿಶಾಂತ ಎಂಬ ಈ 8 ವರ್ಣಗಳಿಂದ ಭಗವಂತನು ಕ್ರಮವಾಗಿ ವಿಷ್ಣುವಾಗಿ ಬ್ರಹ್ಮನಾಗಿ ಸೃಷ್ಟಿ ಕಾರ್ಯ, ವಿಷ್ಣುವಾಗಿ ಉಕಾರದಿಂದ ಸ್ಥಿತಿ ಕಾರ್ಯ, ಮಕಾರದಿಂದ ನೃಸಿಂಹನು ಶಿವಾಂತರ್ಯಾಮಿಯಾಗಿ ಲಯ ಕಾರ್ಯ, ನಾದ ಪ್ರದ್ಯುಮ್ನನು ನಾದದಿಂದ, ಅನಿರುದ್ಧನು ಬಿಂದುವಿನಿಂದ, ಸಂಕರ್ಷಣನು ಕಳಾದಿಂದ, ವಾಸುದೇವನು ಶಾಂತದಿಂದ, ನಾರಾಯಣ ಅತಿಶಾಂತದಿಂದ ವಾಚ್ಯವಾಗಿದ್ದಾರೆ. ಒಟ್ಟು ಓಂಕಾರದಲ್ಲಿ ಇಷ್ಟು ಮಹತ್ವ ಇದೆ. ಓಂಕಾರ ಇಷ್ಟು ಭಗವಂತನ ಇಷ್ಟು ಭಗವದ್ರೂಪಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಅಥವಾ ಇನ್ನೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ, ಭಗವಂತನು ಋಷಿಕೇಶ, ಶ್ರೀಧರ, ವಾಮನ, ತ್ರಿವಿಕ್ರಮ, ಮಧುಸೂದನ, ವಿಷ್ಣು, ಗೋವಿಂದ ಹಾಗೂ ಮಾಧವ ಈ 8 ಭಗವದ್ರೂಪಗಳು ಪ್ರಣವದ 8 ಅಕ್ಷರಗಳಿಂದ ವಾಚ್ಯವಾಗಿದೆ. ಅಂದರೆ ನೀವು 8 ಅಕ್ಷರಗಳು ಭಗವಂತನನ್ನು ಬಿಟ್ಟು ಇನ್ನು ಯಾರನ್ನೂ ಪ್ರತಿಪಾದನೆ ಮಾಡ್ತಾ ಇಲ್ಲ. 8 ಅಕ್ಷರಗಳು ಅನೇಕ ಭಗವದ್ರೂಪಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಇನ್ನೊಂದು ರೀತಿಯಾಗಿ ಈ 8 ಅಕ್ಷರಗಳು ಭಗವಂತನ 8 ರೂಪಗಳನ್ನು ಋಷಿಕೇಶ, ಶ್ರೀಧರ, ವಾಮನ, ತ್ರಿವಿಕ್ರಮ, ಮಧುಸೂದನ, ವಿಷ್ಣು, ಗೋವಿಂದ ಹಾಗೂ ಮಾಧವ ಭಗವದ್ರೂಪಗಳನ್ನು
ಪ್ರಣವದ 8 ಅಕ್ಷರಗಳ ವಾಚ್ಯಗಳಾಗಿವೆ ಅಂತ ಹೇಳ್ತಾ ಇದ್ದೆ. ಈ ರೀತಿ ಒಟ್ಟಾರೆ ಓಂಕಾರ ಪರಬ್ರಹ್ಮನಾದ ಭಗವಂತನನ್ನು ಬಿಟ್ಟು ಇನ್ನು ಯಾರನ್ನೂ ಪ್ರತಿಪಾದನೆ ಮಾಡ್ತಾ ಇಲ್ಲ. ಮತ್ತು ಹೇಳ್ತಾ ಇದ್ದಾರೆ, ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವ ಚ ಪರಂಜ್ಯೋತಿ ಪರಂ ಬ್ರಹ್ಮ ವಾಸುದೇವ ಇತಿ ಕ್ರಮಾತ್ ಅಕಾರಾದೇಸ್ತತ ಶಾಂತಾತಿಶಾಂತಾಂತಸ್ಯ ದೇವತಾಃ. ಈ ಓಂಕಾರದ 8 ಅಕ್ಷರಗಳು ಕ್ರಮವಾಗಿ ಅಕಾರ ಉಕಾರ ಮಕಾರ ನಾದ ಬಿಂದು ಕಳ ಶಾಂತ ಅತಿಶಾಂತ ಅಕ್ಷರಗಳು ಕ್ರಮವಾಗಿ ಕೃಷ್ಣ, ರಾಮ, ನೃಸಿಂಹ, ವರಾಹ, ವಿಷ್ಣು, ಪರಂಜ್ಯೋತಿ, ಪರಬ್ರಹ್ಮ ಹಾಗೂ ವಾಸುದೇವ ಎಂಬ 8 ಭಗವದ್ರೂಪಗಳ ವಾಚ್ಯಗಳಾಗಿದೆ ಅಂತ ಯತಿಪ್ರಣವ ಕಲ್ಪದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಇನ್ನು ಪ್ರಣವಂ ಈಶ್ವರಂ ವಿದ್ಯಾತ್ ಮಾಂಡೂಕೋಪನಿಷತ್ತು ಹೇಳ್ತಾ ಇದೆ. ಹೀಗೆ ಪ್ರಣವ ಮಂತ್ರವು ಅಖಂಡವಾಗಿ ವರ್ಣತ್ರಯೋಪೇತವಾಗಿ ಹಾಗೂ ಅಷ್ಟವರ್ಣೋಪೇತವಾಗಿ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ. ಅಕಾರ ಉಕಾರ ಮಕಾರ ವರ್ಣತ್ರಯ ಈ 8 ಅಕ್ಷರ ವರ್ಣೋಪೇತವಾಗಿ ಈ ರೀತಿಯಾಗಿ ಪ್ರಣವವು ಅಖಂಡವಾಗಿ ವರ್ಣತ್ರಯೋಪೇತವಾಗಿ ಅಷ್ಟವರ್ಣೋಪೇತವಾಗಿ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ. ಈ ರೀತಿಯಾಗಿ ಸರ್ವಾತ್ಮನ ಎಲ್ಲ ರೀತಿಯಾಗಿ ಪ್ರಣವ ಪ್ರತಿಪಾದ್ಯನು ಭಗವಂತನೇ ಎಂದು ತಿಳಿಯಬೇಕು ಅಂಥೇಳಿ ಮಾಂಡೂಕೋಪನಿಷತ್ತು ನಮಗೆ ಹೇಳ್ತಾ ಇದೆ. ಇನ್ನು ತಾರಸ್ತಾರಕ ಮತ್ತು ತಾರಶಬ್ದಾರ್ಥೋ ಅಥರ್ವಶಿರಸ್ಯ ವಿಹಿತಃ ಗರ್ಭ ಜರಾ ಮರಣ ಸಂಸಾರ ಮಹಾಭಯಾತ್ ತಾರಯತಿ ಇತಿ ತಸ್ಮಾದುಚ್ಯತೆ ತಾರಃ ಇತಿ. ನಮಗೆ ಈ ಓಂಕಾರ ನಮ್ಮನ್ನು ಏನು ಮಾಡ್ತಾ ಇದೆ? ಜೀವರ ಗರ್ಭ, ಜನ್ಮ, ವೃದ್ಧಾಪ್ಯ, ಮರಣ ರೂಪದ ಸಂಸಾರವೆಂಬ ಮಹಾಭಯದಿಂದ ದಾಟಿಸುತ್ತಾ ಇದೆ. ಭಗವಂತನು ತಾರಶಬ್ದವಾಚ್ಯನಾಗಿ ಜೀವರಿಗೆ ಗರ್ಭವಾಸ ದುಃಖ, ಹುಟ್ಟೋದು ಗರ್ಭವಾಸ ಎಲ್ಲದಕ್ಕಿಂತ ದುಃಖ, ಗರ್ಭವಾಸ ದುಃಖ ಭಾಳ ಕಷ್ಟ ಹೇಳ್ತಾ ಇದ್ದೇವೆ. ಗರ್ಭವಾಸ ದುಃಖ ಅಂತ ಹೇಳ್ತಾರೆ. ಅತೀ ಕಷ್ಟಪಟ್ಟರೆ ತಾಯಿಯ ಗರ್ಭದಲ್ಲಿ ಮಗು ಹೇಗಿರುತ್ತೆ? ಮುದುರುಕೊಂಡು ಅತಿ ಇರುಕಾದ ಜಾಗದಲ್ಲಿ ಕಶ್ಮಲವಾದ ನೀರಿನಲ್ಲಿ, ಕಶ್ಮಲವಾದ ಆ ಒಂದು ಕಶ್ಮಲದಲ್ಲಿ ಭಾಳ ವೇದನೆ ಪಡ್ತಾ ಕದಲಿಕ್ಕಾಗದೆ, ಏನೂ ಮಾಡಲಿಕ್ಕಾಗದೆ ವಿಚಿತ್ರವಾದ ದುಃಖ, ಗರ್ಭವಾಸ ದುಃಖ. ಅದು ಗರುಡ ಪುರಾಣದಲ್ಲಿ, ಭಾಗವತದಲ್ಲಿ ನಾವು ವಿಶೇಷವಾಗಿ ಬರುತ್ತೆ. ಅಂತಹ ಗರ್ಭವಾಸ ದುಃಖ, ಜನ್ಮ, ಹುಟ್ಟೋದು ಎಂಬುದು ಭಾಳ ಕಷ್ಟವಾದ ಕೆಲಸ. ಆ ಹುಟ್ಟೋದು ಎಂಬುದು ಅದು ನಮಗೆ ಗೊತ್ತಾಗಲ್ಲ. ನಾವು ದೊಡ್ಡವರಾಗೋತೀವಿ ಆದ ಕಾರಣ ಅದರ ಸ್ಮೃತಿ ನಮಗೆ ಇರಲ್ಲ. ಆದ ಕಾರಣ ಗರ್ಭವಾಸ ದುಃಖ, ಜನ್ಮ ದುಃಖ ನಮಗೆ ಗೊತ್ತಾಗಲ್ಲ. ಮತ್ತು ವೃದ್ಧಾಪ್ಯ ಇದಂತೂ ನಮಗೆ ಗೊತ್ತಾಗುತ್ತೆ. ವೃದ್ಧಾಪ್ಯ ಅದಷ್ಟು ದುಃಖ ಇನ್ನು ಯಾವುದೂ ಇಲ್ಲ. ಅದೇ ಹೇಳ್ತಾರೆ, ಓಲ್ಡ್ ಏಜ್ ಇಸ್ ದ ಕರ್ಸ್ ಅಂತೇಳಿ, ಶಾಪ. ವೃದ್ಧಾಪ್ಯದಲ್ಲಿ ಅತ್ಯಂತ ದುಃಖ. ಎಲ್ಲರಿಂದ ನಾವು ನಿರಾದರಣೆಗೆ ಗುರಿಯಾಗ್ತೇವೆ. ನಮ್ಮ ಹುಟ್ಟಿದ ಮಕ್ಕಳು, ಸೊಸೆಯರು ಮತ್ತು ಮೊಮ್ಮಕ್ಕಳು ಇವರಿಂದ ಅಲ್ಲಿಯವರೆಗೂ ಯಜಮಾನನಾಗಿ ಅತ್ಯಂತ ಅಧಿಕಾರ, ಯಜಮಾನಿಕೆಯಿಂದ ಇರುವಂತಹ ನಾವು ವೃದ್ಧಾಪ್ಯದಲ್ಲಿ ಎಲ್ಲರಿಂದ ಮೊಮ್ಮಕ್ಕಳು, ಸಣ್ಣ ಮೊಮ್ಮಕ್ಕಳ ಮೊದಲುಕೊಂಡು ಎಲ್ಲರಿಂದ ನಿರಾದರಣೆಗೆ ಗುರಿಯಾಗ್ತೇವೆ. ಇಂದ್ರಿಯಗಳೆಲ್ಲ ಉಡಿಗೆ ಹೋಗುತ್ತೆ. ಆದರೆ ಜಿಹ್ವಾ ಚಾಪಲ್ಯ ಬಿಡೋದಿಲ್ಲ. ತಿಂದರೆ ಆರೋಗ್ಯ ಸರಿ ಹೋಗಲ್ಲ, ಆರೋಗ್ಯ ಕೆಡುತ್ತೆ. ತಿಂದೇ ಇದ್ದರೆ ತಡಿಲಿಕ್ಕಾಗಲ್ಲ. ಬಹಳ ದುಃಖ, ಪರಾಧೀನ. ಈ ರೀತಿಯ ವೃದ್ಧಾಪ್ಯ. ಮರಣ, ಇನ್ನು ಮರಣ ದುಃಖ ಎಷ್ಟು ಅಂತೇಳಿ ನಮಗೆ ಹೋದವ್ರು ಬಂದು ಹೇಳಲ್ಲ. ಆದ ಕಾರಣ ಆದರೆ ನಮಗಂತೂ ಹೋದಾಗ ಗೊತ್ತಾಗತ್ತೆ.
ಅದೇ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಮರಣ ದುಃಖ ಸುಖವಾಗಿ ಹೋದರು ಅಂತ ಹೇಳ್ತಾರೆ. ಏನು ಮರಣವೇ ಅತ್ಯಂತ ದುಃಖ, ಅತಿ ಭಯಾನಕವಾದದ್ದು. ಅದರೊಳಗೆ ಸುಖ ಏನಿದೆ? ದುಃಖದಲ್ಲಿ ಏನು ಸುಖ? ಮಹಾ ದುಃಖದಲ್ಲಿ ಸುಖ ಏನು ಅಂದರೆ ಇರಲ್ಲ. ಮರಣ ಹೊಂದುವಾಗ ಗರುಡ ಪುರಾಣದಲ್ಲಿ ಹೇಳ್ತಾರೆ, 100 ಚೇಳುಗಳು ಒಂದೇ ಬಾರಿ ಕುಟುಕಿದರೆ ಎಷ್ಟು ವೇದನೆ ಆಗುತ್ತೋ ಅಷ್ಟು ವೇದನೆ ಆಗುತ್ತಂತೆ ಮರಣಕಾಲದಲ್ಲಿ. ಈ ರೀತಿ ಇದೆಲ್ಲ ಸಂಸಾರ. ಗರ್ಭವಾಸ, ಜನ್ಮ, ವೃದ್ಧಾಪ್ಯ, ಮರಣ ಇದೆಲ್ಲ ಸಂಸಾರದಲ್ಲಿ ಭಾಗ. ಇವೆಲ್ಲವನ್ನು ಸೇರಿ ಸಂಸಾರ ಅಂತ ಕರೀತಾರೆ. ಇಂತಹ ಸಂಸಾರವೆಂಬ ಮಹಾಭಯದಿಂದ ನಮ್ಮನ್ನು ಇವನು ದಾಟಿಸುತ್ತಾನಾದ ಕಾರಣ ಅವನಿಗೆ ತಾರಹ ಅಂತ ಹೇಳ್ತಾರೆ. ಪ್ರಹ್ಲಾದರಾಜರು ನರಸಿಂಹದೇವರು ಅಂತಾರೆ, ಹೇ ಪ್ರಹ್ಲಾದ, ನನ್ನ ಉಗ್ರ ರೂಪವನ್ನು ನೋಡಿ ಎಲ್ಲರೂ ಹೆದರ್ತಾ ಇದ್ದಾರೆ. ಕೊನೆಗೆ ಲಕ್ಷ್ಮೀದೇವಿ ಕೂಡ ವಿಡಂಬನೆ ಮಾಡ್ತಾರೆ. ಏನು ಉಗ್ರರೂಪ, ಹಿರಣ್ಯಕಶಿಪನ್ನು ಸಂಹಾರ ಮಾಡಿ ನರಸಿಂಹ ಉಗ್ರ ರೂಪದಿಂದ ಇರ್ತಾನೆ. ಆಗ ಯಾರು ಸ್ತೋತ್ರ ಮಾಡಿದ ದೇವಾನುದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಆದರೆ ಭಗವಂತ ಶಾಂತನಾಗುವುದಿಲ್ಲ. ಆಗ ಲಕ್ಷ್ಮೀದೇವಿಯನ್ನು ನೀನು ಸ್ತೋತ್ರ ಮಾಡು, ಹತ್ತಿರಿಗೆ ಹೋಗು ಅಂತ ಹೇಳಿದಾಗ ನಮ್ಮವರು ಭಾಳ ಸಿಟ್ಟಿನಿಂದಿದ್ದಾರೆ, ನನಗೆ ಭಯ ಆಗತ್ತೆ ಅಂತ ಲಕ್ಷ್ಮೀದೇವಿ ಕೂಡ ಹತ್ತಿರಿಗೆ ಹೋಗ್ಲಿಕ್ಕೆ ಭಯಪಡ್ತಾಳೆ, ವಿಡಂಬನೆ ಮಾಡ್ತಾಳೆ. ಆದರೆ ಆಗ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ. 5 ವರ್ಷದ ಬಾಲಕರು. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ ಪ್ರಹ್ಲಾದ, ನಿಮ್ಮಪ್ಪನ ಸಂಹಾರ ಮಾಡುವುದಕ್ಕೆ ನಮ್ಮಪ್ಪ ನರಸಿಂಹನಾಗಿ ಬಂದಿದ್ದಾನೆ, ಉಗ್ರರೂಪ ತಾಳಿದ್ದಾನೆ. ನಿನಗಾಗಿ ನೀನು ಸ್ತೋತ್ರ ಮಾಡಿದರೆ ಶಾಂತನಾಗ್ತಾನೆ ಅಂತ ಹೇಳಿದ್ಮೇಲೆ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ. ಭಾಗವತ ಸಪ್ತಮ ಸ್ಕಂದದಲ್ಲಿ ವಿಶೇಷವಾಗಿ ದೇವತೆಗಳು ಇವರೆಲ್ಲರೂ ಮಾಡಿದ ಸ್ತೋತ್ರ ವಿಸ್ತಾರವಾಗಿ ಬರುತ್ತೆ, ನರಸಿಂಹದೇವರ ಸ್ತೋತ್ರ. ಆಮೇಲೆ ಪ್ರಹ್ಲಾದರಾಜರು ಮಾಡ್ತಾರೆ. ಆವಾಗ ನರಸಿಂಹ ಶಾಂತನಾಗ್ತಾನೆ. ಪ್ರಹ್ಲಾದ, ಎಲ್ಲರೂ ನನ್ನ ನೋಡಿ ಹೆದರ್ತಾ ಇದ್ದಾರೆ, ನನ್ನ ನೋಡಿ ನಿಮಗೆ, ನನ್ನ ಉಗ್ರ ರೂಪ ನೋಡಿ ನಿಂಗೆ ಹೆದರಿಕೆ ಆಗಿಲ್ವಾ ಅಂತ ಕೇಳ್ತಾರೆ ನರಸಿಂಹ. ಆವಾಗ ಪ್ರಹ್ಲಾದ ಹೇಳ್ತಾನೆ, ಸ್ವಾಮಿ, ನಿನ್ನ ನೋಡಿ ನನಗೇನೂ ಭಯ ಆಗಿಲ್ಲ. ಇದಕ್ಕಿಂತ ಭಯಾನಕವಾದದ್ದು ಯಾವುದು ಅಂದರೆ ಸಂಸಾರ ಕದನ ಚಕ್ರ. ಈ ಸಂಸಾರವೆಂಬ ಚಕ್ರ ನೋಡಿ ನಂಗೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಆದ ಕಾರಣ ಈ ಸಂಸಾರವೆಂಬ ಮಹಾಭಯದಿಂದ ಭಗವಂತ ನಮ್ಮನ್ನು ದಾಟಿಸುತ್ತಾನಾದ ಕಾರಣ ಅವನಿಗೆ ತಾರಹ ಅಂತ ಹೆಸರು. ಅಂದರೆ ಇಲ್ಲಿ ನರಸಿಂಹದೇವರಕ್ಕಿಂತ ಭಯವಾದದ್ದ ಅಂತ ಹೇಳಿದ್ರೆ ಅಲ್ಲಿ ಆಲಂಕಾರಿಕವಾಗಿ ಅಲ್ಲಿ ಪ್ರಹ್ಲಾದರಾಜ ಹೇಳ್ತಾರೆ, ನಿನ್ನ ಭಯ ಅಲ್ಲ, ನನಗೆ ನಿನ್ನ ನೋಡಿದರೆ ಇನ್ನೂ ಸಂತೋಷ ಆಗುತ್ತೆ, ನೀನು ಯಾವ ರೂಪದಿಂದ ಇದ್ದರೂ. ಆದರೆ ಈ ಸಂಸಾರವೆಂಬ ಅದನ್ನು ನೋಡಿಬಿಟ್ರೆ ನನಗೆ ಭಯ ಆಗತ್ತೆ. ಅಂದರೆ ಎಲ್ಲದಕ್ಕಿಂತ ಮನುಷ್ಯನಿಗೆ ಭಯಂಕರವಾದದ್ದು ಯಾವುದು ಅಂತ ಹೇಳಿದರೆ ಸಂಸಾರ. ಈ ಸಂಸಾರ ಸಾಧನೆಗೆ ಅಡ್ಡಿಯಾಗತ್ತೆ. ಆದ ಕಾರಣವೇ ನಿಜವಾಗಿ ವೈರಾಗ್ಯ ಬಂದವರು ಏನು ಮಾಡ್ತಾರೆ, ಸಂಸಾರವನ್ನು ಬಿಟ್ಟು ಸನ್ಯಾಸ ತಗೊಳ್ತಾರೆ. ಅದಕ್ಕೆ ಯದಾ ಪುರುಷ ವಿರಕ್ತಃ, ಯಾವಾಗ ಪುರುಷನಿಗೆ ವೈರಾಗ್ಯ ಬರುತ್ತೋ ಆವಾಗೇ ಸನ್ಯಾಸ ತಗೋಬೇಕು ಅಂತ ಸ್ಪಷ್ಟವಾಗಿ ಸುಮಧ್ವೇಯದಲ್ಲಿ ಹೇಳಿದ್ದಾರೆ. ವೈರಾಗ್ಯ ಬಂದ ಮೇಲೆ ಸನ್ಯಾಸ ತಗೋಬೇಕು. ಆದ ಕಾರಣ ಈ ಸಂಸಾರವೆಂಬದರಲ್ಲಿ ಈ ಸಂಸಾರ ಸಾಧನೆಗೆ ಅಡ್ಡಿಯಾಗತ್ತಂತ ಹೇಳೇ ಎಲ್ಲ ಸನ್ಯಾಸ ತಗೊಳ್ಳೋದು. ಅದೇ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಹೇಳ್ತಾರೆ. ವೆಂಕಟನಾಥನ ಅಂದರೆ ರಾಯರು ಪೂರ್ವಾಶ್ರಮದಲ್ಲಿ ವೆಂಕಟನಾಥರು ಆಶ್ರಮ ತಗೋಬೇಕು, ಪೀಠ ತಗೋಬೇಕು ಅಂತ ಗುರುಗಳು ಎಷ್ಟು ಹೇಳಿದ್ರು ಇವರು ಸುಮುಖವಾಗಿರಲ್ಲ ವೆಂಕಟನಾಥರು. ಆವಾಗೆ ಸುಧೀಂದ್ರ ತೀರ್ಥರು ಹೇಳ್ತಾರೆ, ಅಲ್ಲಪ್ಪ ವೆಂಕಟನಾಥ, ಸಾಧನೆಗೆ ಅಡ್ಡಿಯಾದಂತಹ ಭಯಂಕರವಾದ ಈ ಸಂಸಾರ ನಿಂಗೇಕೆ? ಬಾ, ಸಂಸಾರ ಬಿಟ್ಟು ಸನ್ಯಾಸಕ್ಕೆ ಬಾ, ನಿನ್ನಿಂದ ಬೇಕಾದಷ್ಟು ಲೋಕ ಉದ್ಧಾರವಾಗಬೇಕಾಗಿದೆ, ಬಾ ಅಂತ ಹೇಳ್ತಾರೆ. ಸಂಸಾರ ಬಹಳ ಸಾಧನೆಗೆ ಅಡ್ಡಿ. ಅಂತಹ ಭಯಂಕರವಾದ ಸಂಸಾರದಿಂದ ನಮ್ಮನ್ನು ದಾಟಿಸುವವನಾದ ಕಾರಣ ಭಗವಂತನಿಗೆ ತಾರಹ ಅಂತ ಹೆಸರು. ಇನ್ನು ತಾರಶಬ್ದೋ ಅಥರ್ವ ಶಿರಸ್ಯಭಿಹಿತಃ. ನಮಗೆ ಹೀಗಾಗಿ ಹೇಳಿಕೊಂಡಂತೆ ಗರ್ಭವಾಸ, ಜನ್ಮ, ಜರ, ಮರಣರೂಪವಾದ ಸಂಸಾರ ಮಹಾಭಯದಿಂದ ಭಗವಂತನು ದಾಟಿಸುತ್ತಾನಾದ ಕಾರಣ ಅವನಿಗೆ ತಾರ ಎಂದು ಹೇಳಲ್ಪಟ್ಟಿದ್ದಾನೆ ಅವನು ಅಂಥೇಳಿ
ಅಥರ್ವ ಶಿರಸ್ಸಿನಲ್ಲಿ, ಅಥರ್ವ ಶಿರಸ್ಸೆಂಬ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತರಂತ್ಯನಿಷ್ಟ ನಿಚಯಮನೇನೇತಿ ತಾರಃ ಶ್ರೀಮನ್ಯಾಯಸುಧಾಯಾಂ ಪ್ರಣವಸ್ಯ ತಾರ ಪದವಾಚ್ಯತ್ವೇ ದರ್ಶಿತ ವ್ಯುತ್ಪತ್ತಿ ಮುಖ್ಯತೆಯ ಭಗವತಿ ಸಮನ್ವೇತಿ. ಜೀವಾತ್ಮರ ಅನಿಷ್ಟಗಳನ್ನು, ಜೀವಾತ್ಮರು ಅನಿಷ್ಟಗಳ ಸಮೂಹವನ್ನು ದಾಟುವಂತೆ ಅನುಗ್ರಹ ಮಾಡ್ತಾನಂತೆ ಭಗವಂತ. ಹೌದು, ನಾವು ಭಗವಂತನನ್ನು ಮೊರೆ ಹೊಕ್ಕಿದಾಗ ನಮಗೆ ಅನಿಷ್ಟವಾಗಿರುವಂತಹ ಏನು ಬೇಕಾದ ಅನಿಷ್ಟಗಳಿದೆ, ಆ ಅನಿಷ್ಟಗಳಿಗೆಲ್ಲ ಮೂಲ ಕಾರಣ ಯಾವುದು? ಸಂಸಾರ. ಅಂತಹ ಅನಿಷ್ಟಗಳ ಅನಿಷ್ಟಗಳ ಸಮೂಹಕ್ಕೆ ಮೂಲಭೂತವಾದಂತಹ ಸಂಸಾರವನ್ನು ನಾವು ದಾಟುವಂತೆ ಅನುಗ್ರಹ ಮಾಡ್ತಾನಾದ ಕಾರಣ ಭಗವಂತನಿಗೆ ತಾರಹ ಅಂತ ಹೆಸರು. ಇನ್ನು ಅದಕ್ಕೆ ಹೇಳ್ತಾರೆ, ಶ್ರೀಮನ್ಯಾಯಸುಧಾಯಾಂ ಪ್ರಣವಸ್ಯ ತಾರಪದವಾಚ್ಯತ್ವೇ ದರ್ಶಿತ. ಶ್ರೀಮನ್ಯಾಯಸುಧದಲ್ಲಿ ಪ್ರಣವಸ್ಯ ಓಂಕಾರಕ್ಕೆ ತಾರಹ ಅಂತ ಹೇಳುವುದೇ, ಅದನ್ನು ನಾವು ನೋಡ್ಬೋದು. ಅದರ ವ್ಯುತ್ಪತ್ತಿ ಏನಂದರೆ ಮುಖ್ಯವಾಗಿ ಭಗವಂತನಲ್ಲೇ ಸಮನ್ವಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತತತ್ವಾತ್ ತಹ ಆಸಮ್ಯಕ್ ರಮತೆ ಮುಕ್ತಾನ್ ರಮಯತೀತಿವ ಅರಹ ತಶ್ಚಾಸೌ ಆರಶ್ಚ ತಾರಃ. ಇವನು ವ್ಯಾಪ್ತನಾಗಿದ್ದಾನೆ. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಇನ್ನು ಮತ್ತು ಚೆನ್ನಾಗಿ ಕ್ರೀಡಿಸುತ್ತಾನೆ. ನಾವಿಷ್ಟವರೆಗೂ ಹೇಳ್ಕೊಂಡಿದ್ದೇವೆ, ದೇವಶಬ್ದಕ್ಕೆ ಕ್ರೀಡಿಸುವುದು ಅಂತ ಅರ್ಥ. ಭಗವಂತ ಚೆನ್ನಾಗಿ ಕ್ರೀಡೆ ಆಡ್ತಾನೆ ಅಂದರೆ ಈ ಜಗತ್ತಿನ ಸೃಷ್ಟಿಯಾದ ಅಷ್ಟಕಾರ್ಯಗಳು ಮಾಡುವುದು ಅವನಿಗೆ ಒಂದು ಕ್ರೀಡೆ, ಅದು ಅವನ ಸ್ವಭಾವ. ಅದರಿಂದ ಅವನಿಗೆ ಪ್ರಯೋಜನ ಇಲ್ಲದು, ನಮ್ಮ ಉದ್ಧಾರಕ್ಕಾಗಿ ಈ ಜಗತ್ತಿನ ಸೃಷ್ಟಿಯಾದ ಅಷ್ಟಕಾರ್ಯಗಳು ಮಾಡ್ತಾನೆ. ಆದ ಕಾರಣ ವ್ಯಾಪ್ತನಾಗಿದ್ದಾನೆ ಮತ್ತು ಚೆನ್ನಾಗಿ ಕ್ರೀಡಿಸುತ್ತಾನೆ. ಅಥವಾ ಮುಕ್ತಾತ್ಮರು ಅಂದರೆ ಸಂಸಾರದಿಂದ ಮುಕ್ತರಾದ ಜೀವರು ಚೆನ್ನಾಗಿ ಕ್ರೀಡಿಸುವಂತೆ ಅವರನ್ನು ಅನುಗ್ರಹ ಮಾಡ್ತಾನಾದ ಕಾರಣ ಭಗವಂತನಿಗೆ ತಾರಹ ಅಂತ ಹೆಸರು. ಇನ್ನು ತನೋತಿ ತಹ ನರೀಯತೆ ಕ್ಷಯತಿ ಇತಿ ಅರಹ ತಶ್ಚಾಸೌ ಅರಶ್ಚ ತಾರಹ. ಇವನು ವ್ಯಾಪ್ತನಾಗಿದ್ದಾನೆ ಮತ್ತು ಯಾವುದೇ ರೀತಿಯಾದ ನಾಶಕ್ಕೆ ಒಳಗಾಗದೇ ಇದ್ದಾನಾದ ಕಾರಣ ತಾರಹ. ತನೋತಿ ತಹ ನ ರೀಯತೆ ಕ್ಷಯತಿ ಅಂದರೆ ಇವನಿಗೆ ನಾಶವಿಲ್ಲ, ಆದ ಕಾರಣ ಅರಹ. ಅವನು ತಶ್ಚಾಸೌ ಅರಶ್ಚ ತಾರ, ವ್ಯಾಪ್ತನಾಗಿದ್ದಾನೆ ಮತ್ತು ಯಾವ ರೀತಿಯ ನಾಶಕ್ಕೆ ಒಳಗಾಗದೇ ಇರುವವನಾದ ಕಾರಣ ಇವನಿಗೆ ತಾರಹ ಅಂತ ಹೆಸರು. ತೃಪ್ಲವನ ತರಣಯೋ ಇತಿ ಧಾತು ಕರ್ತರಿ ಘೈಂ ಕೃತೆ ವೃದ್ಧೌ ಚ ಕೃತಾಯಾಂ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು ಅಸಂಗೋಹ್ಯಯಂ ಪುರುಷಃ ಇತಿ ಶ್ರುತೇಶ್ಚ ಸೃಷ್ಟಜಿಗದಂತಹ ಪ್ಲವತಿ ತತ್ರಾಪಿ ಸಂಸಾರಾದುತ್ತೀರ್ಣಃ ಇತಿ ತಾರಃ. ಭಗವಂತ ಜಗತ್ತನ್ನು ತಾನೇ ಸೃಷ್ಟಿ ಮಾಡ್ತಾನೆ. ತಾನು ಸೃಷ್ಟಿ ಮಾಡಿದ ಜಗತ್ತಿನಲ್ಲಿ ತಾನೇ ಈಜುತ್ತಾನೆ ಅಥವಾ ಪ್ರವೇಶ ಮಾಡ್ತಾನೆ. ಆದರೆ ಈ ಸಂಸಾರ, ಈ ಜಗತ್ತು ಚರಾಚರಾತ್ಮಕವಾದದ್ದು. ಈ ಜಗತ್ತನ್ನು ಸೃಷ್ಟಿ ಮಾಡಿ ಭಗವಂತ ಈ ಜಗತ್ತಿನಲ್ಲಿರುವ ಚೇತನ ಅಚೇತನ ಸಕಲ ಪದಾರ್ಥಗಳಲ್ಲಿ ತಾನು ಪ್ರವೇಶ ಮಾಡ್ತಾನೆ, ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನೆ. ಆದರೆ ಅದರನ್ನು ಮೀರಿ ಇರ್ತಾನೆ. ಆದರೆ ಅವನು ಈ ಜಗತ್ತಿನಲ್ಲಿ ಸಂಸಾರದಲ್ಲೇ ಅವನು ಇದ್ದರೂ ಕೂಡ ಸಂಸಾರದ ಕೆಸರು ತಾನು ಅಂಟಿಸಿಕೊಳ್ಳದೇ ಇರ್ತಾನೆ. ಅದು ಭಗವಂತನ ಒಂದು ವೈಶಿಷ್ಟ್ಯ. ನಾವು ಕೆಸರಿಗೆ ಹೋದರೆ ಕೆಸರೆಲ್ಲ ನಮ್ಮ ಮೈಗೆ ಅಂಟಿಕೊಳ್ಳುತ್ತೆ. ಆದರೆ ಭಗವಂತ ಹಾಗಲ್ಲ. ಸಂಸಾರವೆಂಬ ಕೆಸರಲ್ಲಿ ತಾನು ಇದ್ದರೂ ಕೂಡ ಆ ಕೆಸರನ್ನು, ಸಂಸಾರವೆಂಬ ಕೆಸರನ್ನು ಅಂಟಿಸಿಕೊಳ್ಳದೆ ಅದಕ್ಕೆ ಮೀರಿ ಇರ್ತಾನೆ ಭಗವಂತ. ಆದ ಕಾರಣ ಭಗವಂತನಿಗೆ
ತಾರಹ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಇಲ್ಲಿಗೆ ತಾರ ಶಬ್ದವನ್ನು ಮುಗಿಸಿ ಜಿಜ್ಞಾಸೆ ನೋಡೋಣ. ಓಂಕಾರದಲ್ಲಿ ವರ್ಣತ್ರಯೋಪೇತ, ವರ್ಣ ಅಷ್ಟಾಕ್ಷರೋಪೇತ. ಅಕಾರ ಉಕಾರ ಮಕಾರ. ಅಕಾರ ಸರ್ವವಾಗಾತ್ಮ, ಅಕಾರೋ ವೈ ಸರ್ವವಾಕ್ ಎಂಬ ಶ್ರುತಿಗಳಲ್ಲಿ ಅಕಾರವು ಅನಂತ ಶಬ್ದಗಳಿಂದ ಹೇಳಲ್ಪಡುವಂತಹ ಅನಂತಾರ್ಥವನ್ನೇ ಹೇಳುತ್ತೆ. ಅಂತಹ ಅಕಾರದಿಂದ ಕೂಡಿದ್ದು ಓಂಕಾರ. ಓಂಕಾರದಲ್ಲಿ ಅಕಾರ ಉಕಾರ ಮಕಾರಗಳು ಈ 3 ಅಕ್ಷರಗಳಿವೆ, ಮೂರು ಘಟಕಗಳು. ಒಂದು ಅಕಾರವೇ ಸರ್ವಾರ್ಥವನ್ನು ಹೇಳುತ್ತಾದ ಕಾರಣ ಅದು ಒಂದೇ ಸಾಕು. ಇನ್ನು 2 ಅಕ್ಷರಗಳು ಓಂಕಾರದಲ್ಲಿ ಏಕೆ ಇರಬೇಕು, ಇದು ಸರಿಯೇ ಅಂತ ಪ್ರಶ್ನೆ. ಆದರೆ ಅಕಾರವಾಚ್ಯ ಭಗವದ್ರೂಪ, ಉಕಾರವಾಚ್ಯ ಭಗವದ್ರೂಪ, ಮಕಾರವಾಚ್ಯ ಭಗವದ್ರೂಪ, ಈ ರೀತಿ 3 ಭಗವದ್ರೂಪಗಳನ್ನು ಧ್ಯಾನ ಮಾಡುತ್ತಾ ಓಂಕಾರವನ್ನು ಜಪಿಸಬೇಕು. ಅದಕ್ಕೆ ಪ್ರಣವ ಮಂತ್ರ ಅಂತ ಹೇಳಿದರೆ ಓಂ 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 3 ಸಲ ಓಂಕಾರ, ಒಂದು ಸೆಟ್, ಒಂದು ಸಲ ಪ್ರಣವ ಮಂತ್ರ ಅಂತ ಹೇಳಿದರೆ ಓಂ 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 3 ಬಾರಿ ಉಚ್ಚಾರಣೆ ಮಾಡಿದರೆ ಒಂದು ಪ್ರಣವ ಮಂತ್ರ ಆಗುತ್ತೆ. ಆದ ಕಾರಣ ಅಕಾರವಾಚ್ಯ ಭಗವದ್ರೂಪ, ಉಕಾರವಾಚ್ಯ ಭಗವದ್ರೂಪ, ಮಕಾರವಾಚ್ಯ ಭಗವದ್ರೂಪ, ಈ 3 ರೀತಿ ಭಗವದ್ರೂಪಗಳನ್ನು ಧ್ಯಾನ ಮಾಡುತ್ತಾ ಓಂಕಾರವನ್ನು ಜಪಿಸಬೇಕು. ಹಾಗೆ ಜಪಿಸಿದಾಗ ಮಾತ್ರ ಪೂರ್ಣ ಫಲ ಬರುತ್ತೆ. ಆ ರೂಪಗಳ ಹೆಸರು ಯಾವುದು? ಅಕಾರ ವಾಚ್ಯ ವಿಶ್ವರೂಪ, ಉಕಾರವಾಚ್ಯ ತೈಜಸ್ವರೂಪ, ಮಕಾರವಾಚ್ಯ ಪ್ರಾಜ್ಞ. ಆದ ಕಾರಣ ಆ 3 ಭಗವದ್ರೂಪಗಳನ್ನು ಧ್ಯಾನ ಮಾಡ್ತಾ ಓಂಕಾರವನ್ನು ಜಪಿಸಿದರೇ ಪೂರ್ಣ ಫಲ. ಆದ ಕಾರಣ ಈ 3 ಅಕ್ಷರಗಳು ಓಂಕಾರದಲ್ಲಿ 3 ಘಟಕಗಳಾಗಿದೆ. ಆದ ಕಾರಣ ದೋಷವೂ ಇಲ್ಲ ಅಂಥೇಳಿ ಜಿಜ್ಞಾಸೆಯನ್ನು ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ತಾರಾಯ ನಮಃ. ಓಂ ಓಂ ತ್ವಾ ಸುತ ಉಪವೀತ ಪೃಷ್ಟ ಅಭಿಪ್ರಯ ಶತಂ ವಹಂತು ಹರಯಃ ಇಮಾಂ ಸುಪೂರ್ವ್ಯಾಂ ಯಂ ಮದೋರ್ಭೃತಸ್ಯ ಪಿಪ್ಯುಷೀಂ. ತ್ವಾ ನಿನ್ನನ್ನು ಕುರಿತು, ಅಭಿಸುತಾನ್ ಮಂತ್ರಪೂರ್ವಕವಾಗಿ ಹಿಡಿದ ರಸವನ್ನು ಕುಡಿಯಲು, ವೀತಪೃಷ್ಟ ಮುಂದೆ ನಿಲ್ಲುತ್ತಿರುವ, ಪ್ರಿಯವಾದ, ಶತಂ 100, ಹರಯ ಕುದುರೆಗಳು, ಉಪವಹಂತು ನಿನ್ನನ್ನು ಹೊತ್ತು ತರಲಿ. ಇಂದ್ರನೇ ಮದೋಹೋ ರುಚಿವತ್ತರವಾದ, ಘೃತಸ್ಯ ತುಪ್ಪದಿಂದ, ಪಿಪ್ಯುಷೀಂ ತುಂಬಿದ, ಪೂರ್ವ್ಯಾಂ ಪ್ರಾಚೀನರಿಂದ ಬಂದ, ಇಮಾಂ ಈ ಯಾವ, ಧಿಯಂ ಯಜ್ಞಕ್ರಿಯೆಯನ್ನು ಕುರಿತು, ಚೆನ್ನಾಗಿ ವಹಂತು ನಿನ್ನ ಹೊತ್ತು ತರಲಿ. ಇಲ್ಲಿ ನಾವು ಯಜ್ಞವನ್ನು ಮಾಡ್ತೇವೆ, ಅದರಲ್ಲಿ ತುಪ್ಪದಿಂದ ಹವಿಸ್ಸುಗಳನ್ನು ಹಾಕ್ತೇವೆ. ಈ ಸೋಮರಸ ಸವಿಯುವುದು ಎಂಬುದರಲ್ಲಿ ನಾನು ಪ್ರಸಿದ್ಧ ಎಂಬುದಕ್ಕೆ ಸಾಕ್ಷಿ. ಆ ಮಂತ್ರಪೂತವಾದ ಸೋಮರಸ ಸವಿಯಿಂದಲೇ 100 ಕುದುರೆಗಳು ನಿನ್ನನ್ನು ವೇಗವಾಗಿ ಹೊತ್ತು ತಗೊಂಡು ಬರುತ್ತೆ. ನಾನಂತೂ ಸವಿಯಾದ ತುಪ್ಪದಿಂದ ತುಂಬಿದ ಈ ಯಜ್ಞದ ಆಹುತಿಯನ್ನು ಸಂಪ್ರದಾಯ ಸಿದ್ಧಪಡಿಸಿದ್ದೇನೆ. ನಮ್ಮ ಬಳಿಗೆ ಕುದುರೆಗಳು ನಿನ್ನನ್ನು ಹೊತ್ತು ತರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇನ್ನು ಮದೋರ್ಭೃತಸ್ಯ ಪಿಪ್ಯುಷೀಂ ರುಚಿವತ್ತಾದ ಹವಿಸ್ಸನ್ನು ತುಂಬಿಕೊಂಡು ಯಜ್ಞಕ್ರಿಯೆ ಬಾ ಎಂಬ ಈ ಮಂತ್ರಭಾಗವು ವ್ಯಾಪ್ತವಾದ ಯಜ್ಞಕ್ಕೆ ಬರೋದರಿಂದ ವಿಷ್ಣುವನ್ನು ತಾರಹ ಎಂದು ಸೂಚಿಸಿದೆ. ಅದೇ ಹೇಳ್ತಾ ಇದ್ದಾರೆ, ತಾಂ ಮಧುಘೃತಾದಿಪೂರ್ಣಾಂ ಯಜ್ಞಕ್ರಿಯಾಂ ರುಚ್ಛತಿ ಗಚ್ಚತಿ ಇತಿ ತಾರಹ ಇತಿ ನಿರುಕ್ತೆ ತಾರಮೂರ್ತಿರತ್ರ ವರ್ಣಿತಃ. ವ್ಯಾಪ್ತವಾದ ಯಜ್ಞಕ್ಕೆ ಬರುವುದರಿಂದ ಭಗವಂತನನ್ನು ವಿಷ್ಣುವನ್ನು ತಾರಹ ಅಂತ ಭಗವಂತನಿಗೆ ಹೆಸರು ಅಂತ ಹೇಳಿದಲ್ಲಿ ಇವತ್ತು ತಾರ ಶಬ್ದವನ್ನು ಮುಗಿಸಿ ನಾಳೆ ಶೂರಃ ಎಂಬುವಂತಹ ಭಗವಂತನ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.